ಎಚ್ಡಿಕೆ ಕುಮಾರಸ್ವಾಮಿ ಅವರಿಗೆ ಇದೀಗ ಕುಟುಂಬಕ್ಕೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಟೌನ್ಶಿಪ್ಗೆ ಪಾಲಾಗುತ್ತಾ ನಿಖಿಲ್ ಹಾಗೆ ಅನಿತಾ ಎಚ್ಡಿಕೆ ಭೂಮಿ ಅನ್ನುವಂತಹ ಪ್ರಶ್ನೆ. ಅನಿತಾ ನಿಖಿಲ್ಗೆ ಸೇರಿದ ಭೂಮಿಗೂ ಅಂತಿಮ ಅಧಿಸೂಚನೆಯನ್ನ ನೀಡಿದೆ ಸರ್ಕಾರ. ಎಚ್ಡಿಕೆ ಕುಟುಂಬದ ಭೂಸ್ವಾಮಿ ಎಚ್ಡಿ ಕುಮಾರಸ್ವಾಮಿ ಕುಟುಂಬಕ್ಕೆ ಮತ್ತೊಂದು ಶಾಕ್. ಟೌನ್ಶಿಪ್ ಪಾಲಾಗುತ್ತಾ ನಿಖಿಲ್ ಅನಿತಾ ಎಚ್ಡಿಕೆ ಭೂಮಿ. ಅನಿತಾ ನಿಖಿಲ್ಗೆ ಸೇರಿದ ಭೂಮಿಗೂ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಎಚ್ಡಿಕೆ ಕುಟುಂಬದ ಭೂಮಿಯ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಇದೀಗ. ಹೊಸೂರು ಬನ್ನಿಗಿರಿಯಲ್ಲಿರುವಂತಹ ಅನಿತಾ ಹಾಗೆ ನಿಖಿಲ್ರ 35 ಎಕರೆ ಜಮೀನು. ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿದೆ 31 ಎಕರೆ ಜಮೀನು. ನಿಖಿಲ್ ಕುಮಾರಸ್ವಾಮಿ ಹೆಸರಿನಲ್ಲಿರುವಂತಹ 4 ಎಕರೆ ಜಮೀನು. ಈ ಭೂಮಿಯನ್ನ ಒಳಗೊಂಡಂತೆ ಇದೀಗ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ ಸರ್ಕಾರದಿಂದ. ಡಿಕೆ ಸರ್ಕಾರದಿಂದ ನಿರ್ಧಾರಕ್ಕೆ ಈಗ ಎಚ್ಡಿಕೆ ಕುಟುಂಬಕ್ಕೆ ಆಘಾತ ಅಂತಂದ್ರೆ ತಪ್ಪಾಗಲ್ಲ. ಈಗಾಗಲೇ ಹೊಸೂರು ಸೇರಿ 4 ಗ್ರಾಮಗಳ ಭೂ ಸ್ವಾಧೀನ ಆಗೋಗಿದೆ ಪ್ರಕ್ರಿಯೆ. 2ನೇ ಹಂತದ ಭೂ ಸ್ವಾಧೀನಕ್ಕೆ ಈಗ ಅಂತಿಮ ಅಧಿಸೂಚನೆ ಹೊರಡಿಸಿರುವಂತದ್ದು. ಕಾಂಗ್ರೆಸ್ ಸರ್ಕಾರದ ನಡೆಗೆ ಪ್ರತಿಪಕ್ಷಗಳು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ಈ ನಡೆಯಿಂದ ಮತ್ತಷ್ಟು ತಾರಕಕ್ಕೇರಿದೆ ಬಿಡದಿ ಕದನ. ಎಚ್ಡಿ ಕುಮಾರಸ್ವಾಮಿ ಕುಟುಂಬಕ್ಕೆ ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದಿಂದ. ಹಾಗಿದ್ರೆ ಟೌನ್ಶಿಪ್ ಪಾಲಾಗುತ್ತಾ ನಿಖಿಲ್ ಅನಿತಾ ಎಚ್ಡಿಕೆ ಅವರ ಭೂಮಿ? ಅನಿತಾ ನಿಖಿಲ್ಗೆ ಸೇರಿದ ಭೂಮಿಗೂ ಅಂತಿಮ ಅಧಿಸೂಚನೆ. ಎಚ್ಡಿಕೆ ಕುಟುಂಬದ ಭೂಮಿಯ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಬಂದಿರುವಂತದ್ದು. ಹೊಸೂರು ಬನ್ನಿಗಿರಿಯಲ್ಲಿದೆ ಅನಿತಾ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೇರಿದಂತಹ ಜಮೀನು. ಇದೀಗ ಹೊಸೂರು ಹಾಗೆ ಬನ್ನಿಗಿರಿಯಲ್ಲಿರುವಂತಹ 35 ಎಕರೆ ಜಮೀನು ಇವರಿಬ್ಬರ ಹೆಸರಿನಲ್ಲೂ ಇರುವಂತಹ ಜಮೀನು. 31 ಎಕರೆ ಜಮೀನು ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತದ್ದು. ಇನ್ನ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತದ್ದು 4 ಎಕರೆ ಜಮೀನು. ಈ ಒಂದು ಭೂಮಿಯನ್ನ ಒಳಗೊಂಡಂತೆ ಇದೀಗ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿರುವಂತದ್ದು ಸರ್ಕಾರದಿಂದ. ಡಿಕೆ ಸರ್ಕಾರದ ನಿರ್ಧಾರದಿಂದ ಇದೀಗ ಎಚ್ಡಿಕೆ ಕುಟುಂಬಕ್ಕೆ ಆಘಾತ ತಂದಿರುವಂತದ್ದು. ಈಗಾಗಲೇ ಹೊಸೂರು ಸೇರಿ 4 ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದೋಗಿದೆ. ಈಗ 2ನೇ ಹಂತದ ಭೂ ಸ್ವಾಧೀನಕ್ಕೆ ಈಗ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಸರ್ಕಾರದಿಂದ. ಈ ಒಂದು ಕಾಂಗ್ರೆಸ್ ಸರ್ಕಾರದ ನಡೆಗೆ ಪ್ರತಿಪಕ್ಷಗಳು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಡದಿ ಕದನ ಮತ್ತಷ್ಟು ತಾರಕಕ್ಕೇರುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರುವಂತದ್ದು ಇದೀಗ. ಇನ್ನು ಎಚ್ಡಿ ಕುಮಾರಸ್ವಾಮಿ ಕುಟುಂಬಕ್ಕೆ ಮತ್ತೊಂದು ಶಾಕ್ ಎದುರಾಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಈ ಒಂದು ಶಾಕ್ ಅನ್ನ ಕೊಟ್ಟಿದೆ. ಟೌನ್ಶಿಪ್ಗೆ ಪಾಲಾಗುತ್ತಾ ಹಾಗಿದ್ರೆ ನಿಖಿಲ್ ಹಾಗೆ ಅನಿತಾ ಕುಮಾರಸ್ವಾಮಿ ಅವರ ಭೂಮಿ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಅನಿತಾ ನಿಖಿಲ್ಗೆ ಸೇರಿದಂತಹ ಭೂಮಿಗೂ ಈಗ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ ರಾಜ್ಯ ಸರ್ಕಾರದಿಂದ. ಎಚ್ಡಿಕೆ ಕುಟುಂಬದ ಭೂಮಿಯ ಸ್ವಾಧೀನಕ್ಕೆ ಈಗ ನೋಟಿಫಿಕೇಶನ್ ಕೂಡ ಹೊರಬಂದಿರುವಂತದ್ದು. ಹೊಸೂರು ಹಾಗೆ ಬನ್ನಿಗಿರಿಯಲ್ಲಿರುವಂತಹ ಅನಿತಾ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ 35 ಎಕರೆ ಜಮೀನು. ಅನಿತಾ ಕುಮಾರಸ್ವಾಮಿ ಹೆಸರಿನಲ್ಲಿರುವಂತಹ 31 ಎಕರೆ ಜಮೀನು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಹೆಸರಿನಲ್ಲಿರುವಂತಹ 4 ಎಕರೆ ಜಮೀನು. ಈ ಎರಡೂ ಜಮೀನುಗಳು ಸೇರಿದ್ರೆ 35 ಎಕರೆ ಜಮೀನಾಗುತ್ತೆ. ಈ ಭೂಮಿಯನ್ನ ಒಳಗೊಂಡಂತೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಈಗ ಸರ್ಕಾರದಿಂದ. ಡಿಕೆ ಸರ್ಕಾರದ ನಿರ್ಧಾರದಿಂದ ಈಗ ಎಚ್ಡಿಕೆ ಕುಟುಂಬಕ್ಕೆ ಮತ್ತೆ ಆಘಾತ ಎದುರಾಗ್ತಾ ಇರುವಂತದ್ದು. 2ನೇ ಹಂತದ ಭೂ ಸ್ವಾಧೀನಕ್ಕೆ ಈಗ ಅಂತಿಮ ಅಧಿಸೂಚನೆಯನ್ನ ಕೂಡ ಸರ್ಕಾರ ಹೊರಡಿಸಿದೆ. ಕಾಂಗ್ರೆಸ್ ಸರ್ಕಾರದ ನಡೆಗೆ ಈಗ ಪ್ರತಿಪಕ್ಷಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಒಂದು ವಿರೋಧದ ನಡುವೆ ಈಗ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿರುವಂತದ್ದು. ಸರ್ಕಾರದ ಈ ನಡೆಯಿಂದ ಮತ್ತಷ್ಟು ತಾರಕಕ್ಕೇರಿದೆ ಬಿಡದಿ ಸ್ವಾಧೀನ ಅಂತ ಹೇಳಬಹುದು. ಟೌನ್ಶಿಪ್ಗೆ ಪಾಲಾಗುತ್ತಾ ಹಾಗಿದ್ರೆ ನಿಖಿಲ್ ಅನಿತಾ ಎಚ್ಡಿಕೆ ಭೂಮಿ ಅನ್ನುವಂಥದ್ದು. ಇದೀಗ ಅನಿತಾ ನಿಖಿಲ್ಗೆ ಸೇರಿದಂತಹ ಭೂಮಿಗೂ ಈಗ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಕೊಟ್ಟಿದೆ. ಭೂಮಿಯ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಕೂಡ ಹೊರಡಿಸಲಾಗಿರುವಂತದ್ದು ಸರ್ಕಾರದಿಂದ. ಹೊಸೂರು ಹಾಗೆ ಬನ್ನಿಗಿರಿಯಲ್ಲಿ ಇರುವಂತಹ 35 ಎಕರೆ ಜಮೀನು ಅನಿತಾ ಕುಮಾರಸ್ವಾಮಿ ಅವರು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ ಜಮೀನುಗಳು ಇದಾಗಿರುವಂತದ್ದು. 31 ಎಕರೆ ಜಮೀನಿದೆಯಂತೆ ಅವರ ಹೆಸರಿನಲ್ಲಿ, ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ 4 ಎಕರೆ ಜಮೀನು. ಈ ಒಂದು ಜಮೀನಿಗೂ ಕೂಡ ಈಗ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಕೂಡ ಹೊರಡಿಸಿರುವಂತದ್ದು. ಜೊತೆಗೆ ಬೇರೆಯವರ ಭೂಮಿಯನ್ನ
ಒಳಗೊಂಡಂತೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನಿರ್ಧಾರದಿಂದ ಅಂದ್ರೆ ಸರ್ಕಾರದ ನಿರ್ಧಾರದಿಂದ ಈಗ HDK ಕುಟುಂಬಕ್ಕೆ ಆಘಾತ ಅಂತಾನೆ ಹೇಳಬಹುದು. ಈಗಾಗಲೇ ಹೊಸೂರು ಸೇರಿದಂತೆ 4 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ಆಗೋಗಿದೆ. 2ನೇ ಹಂತದ ಭೂಸ್ವಾಧೀನಕ್ಕೆ ಈಗ ಅಂತಿಮ ಅಧಿಸೂಚನೆ ಬಂದಿರುವಂತದ್ದು. ಈ ಒಂದು ಅಂತಿಮ ಅಧಿಸೂಚನೆಯಲ್ಲಿ ಇವರಿಬ್ಬರ ಜಮೀನು ಕೂಡ ಸೇರ್ಪಡೆಯಾಗಿದೆ.